ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫಸ್ಟ್ ಎವರ್ 100 ಮಿಲಿಯನ್ಸ್ ಟಚ್ ಮಾಡಿದ್ದು ಸಾಂಗು ಚುಟ್ಟು ಚುಟ್ಟು ಸಾಂಗ್. ನಮ್ಮನೇಲಿ ಇವತ್ತು ಆನಂದ್ ಆಡಿಯೋ ಕೊಟ್ಟಿರೋದು ಒಂದು ಶೀಲ್ಡ್ ಇದೆ, ಫಸ್ಟ್ 100 ಮಿಲಿಯನ್ ಸಾಂಗ್ ಇನ್ ಕನ್ನಡ ಅಂತ ಅಂದ್ಬಿಟ್ಟು. ಸೊ ಆ ಸಾಂಗ್ ನಮ್ಮ ರ್ಯಾಂಬೋ 2 ಸಿನಿಮಾದು ಶರಣ್ ಪ್ರೊಡಕ್ಷನ್ ಆಗಿರೋದಕ್ಕೆ ಒಂದು ತುಂಬಾ ನನ್ನ ಕನೆಕ್ಷನ್ ಅದು. ನಿಜ, ಈ 100 ಮಿಲಿಯನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟು ಸಖತ್ತಾಗಿರೋ ಮ್ಯೂಸಿಕ್ ಕೊಟ್ಟಿರೋಂತ ಅರ್ಜುನ್ ಜನ್ಯ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲೇಬೇಕಪ್ಪ ಪ್ಲೀಸ್. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಅರ್ಜುನ್ ಸರ್. ಥ್ಯಾಂಕ್ ಯು ತರುಣ್ ಅವರೇ. ಶರಣ್ ಸರ್, ನಿಮ್ಮ ಸಾಂಗು ಅಂಡ್ ನೀವು ಆ ಫ್ಲೋರ್ ಮೂಮೆಂಟ್ ಮಾಡಿದ್ರಲ್ಲ, ಅದೆಲ್ಲ ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಶರಣ್ ಸರ್. ನಾನು ಯೂಶಲಿ ಯಾವುದೇ ಥರದ ಡ್ಯಾನ್ಸ್ ಕಲ್ತಿಲ್ಲ, ಅದು ಎಲ್ಲ ಕಡೆನೂ ಹೇಳ್ತೀನಿ, ಯಾರೂ ನಂಬಲ್ಲ. ಅದು ಯಾಕೋ ಗೊತ್ತಿಲ್ಲ. ನೀವು ಅವಾಗಲೇ ಹೇಳಿದ್ರಿ ಡಾನ್ಸು ನಿಮ್ಮನ್ನು ಇಷ್ಟಪಡ್ತೋ ಅಥವಾ ನೀವು ಡ್ಯಾನ್ಸನ್ನು ಇಷ್ಟಪಟ್ಟರು ಅಂತ. ಡ್ಯಾನ್ಸ್ ನನ್ನನ್ನು ಇಷ್ಟಪಟ್ಟಿದ್ದು ಯಾಕೆಂತಂದ್ರೆ ನಾನು ಯಾವುದೇ ಥರದ ಡ್ಯಾನ್ಸನ್ನು ಕಲಿಲಾರ್ದವನೊಬ್ಬನಿಗೆ ಡಾನ್ಸ್ ಅಂತಿದ್ದಂಗೆ ನನ್ನನ್ನು ಗುರುತಿಸ್ತಾರೆ ಅಂತಂದ್ರೆ ಡಾನ್ಸ್ ನನ್ನನ್ನು ಇಷ್ಟಪಟ್ಟಿರುವಂಥದ್ದು. ಡಾನ್ಸ್ ಅನ್ನುವ ಒಂದು ತಾಯಿಗೆ ನಮಸ್ಕಾರ. ಯಾಕಂತಂದ್ರೆ ತರುಣ್ ಅವ್ರು ಹೇಳ್ದಂಗೆ ಫಸ್ಟ್ ಎವರ್ 100 ಮಿಲಿಯನ್ ಕನ್ನಡದಲ್ಲಿ ಮುಟ್ಟದಂತ ಕಂಪ್ಲೀಟ್ ಮಾಡದಂತ ಒಂದು ಸಾಂಗು ನನ್ನದಾಗತ್ತೆ ರೀ. ಸೊ ಇದಕ್ಕೆ ನಾನು ನನ್ನ ಎಫರ್ಟ್ಸ್ಗಿಂತ ನಾನು ಅದೃಷ್ಟವಂತ ಅಂತ ಇಷ್ಟಪಡ್ತೀನಿ. ನನಗೆ ಸಿಕ್ಕಂತ ಅವಕಾಶಗಳನ್ನ ಕಣ್ಣು ಹೊತ್ಕೊಂಡು ಮಾಡಬೇಕು ಅಂತ ಅನ್ನೋವಂಥದ್ದಷ್ಟೇ ನನ್ನ ತಲೆಯಲ್ಲಿರುವಂಥದ್ದು. ಏನೂ ಇಲ್ಲ. ಇಲ್ಲೆಲ್ಲ ಮಹಾನಟಿಯ ಎಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ. ನಿಮ್ಗಳಿಗೂ ಕೂಡ ನಾನು ಹೇಳೋದು ಏನು ಗೊತ್ತಾ, ನಮ್ಮ ಎಬಿಲಿಟಿ ಏನಿರುತ್ತೋ ಗೊತ್ತಿಲ್ಲ ರೀ, ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗ್ಬಿಟ್ರೆ ಗೆಲುವು ಖಂಡಿತ ಇರುತ್ತೆ ಅಂತ ಅನ್ನೋದಕ್ಕೆ ಈ ಸಾಂಗೇ ಸಾಕ್ಷಿ ನನಗೆ. ಗರ್ಲ್ಸ್ ಗೋ ಅಂಡ್ ಗೆಟ್ ಶರಣ್ ಸರ್, ಗೋ. ಈ ಜಾಗಕ್ಕೂ ಈ ಸಾಂಗಿಗೂ ಒಂದು ಬಹಳ ದೊಡ್ಡ ನಂಟಿದೆ. ಈ ಸಾಂಗ್ ಅನ್ನ ಶೂಟ್ ಮಾಡತಂತದ ಜಾಗನೂ ಕೂಡ ಕಂಠೀರವ ಸ್ಟುಡಿಯೋನೇ. ಹಂಗಾಗಿ ಬಹಳ ಕನೆಕ್ಷನ್ ನನಗೆ ಇಲ್ಲೇ ಹತ್ತಿರದಲ್ಲಿ. ಖಂಡಿತ ಇಲ್ಲೇನೆ ಪಕ್ಕದಲ್ಲೇ ಶೂಟ್ ಮಾಡಿದೆ. ಕನ್ನಡ ಚಿತ್ರರಂಗ ಕಂಡಂತ ದಿ ಬೆಸ್ಟ್ ಡಾನ್ಸರ್ಸ್ ಅಲ್ಲಿ ಒಬ್ಬರಾದಂಥವ್ರು ಮೋಹನ್ ಮಾಸ್ಟ್ರು ಮತ್ತೆ ಅವರ ಧರ್ಮಪತ್ನಿ ತನಿಷ್ಕಾ ಅವರೇ. ಆಕ್ಟರ್ಸ್ ಜೊತೆಯಲ್ಲಿ ಡಾನ್ಸ್ ಮಾಡ್ಬಿಡ್ಬೋದು, ಡಾನ್ಸ್ ಮಾಸ್ಟರ್ಸ್ ಜೊತೆಯಲ್ಲಿ ಡಾನ್ಸ್ ಮಾಡುವಂಥದ್ದು ತುಂಬಾ ಕಷ್ಟ. ಯು ನೀಲ್ಡ್ ಇಟ್. ನೀವು ಅಷ್ಟು ಚಂದ ಮಾಡಿದ್ರಿ ಅಂತಂತಂದ್ರೆ ನೀವು ಡಾನ್ಸರೇ ಅನ್ಸ್ಬಿಡ್ತು ನನಗೆ. ಆಲ್ ದಿ ಬೆಸ್ಟ್ ಟು ಯು. ಗುಡ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ ಸರ್. ಈಗ ಇವತ್ತು ಯಾವ ಸ್ಕೋರ್ಸ್ ಇಲ್ದೇ ಇರೋ ಕಾರಣ ಇಷ್ಟು ಸಾಕಾತಾಗಿ ಡ್ಯಾನ್ಸ್ ಮಾಡಿರೋ ಅಂತ ನಮ್ಮ ಮೋಹನ್ ಮಾಸ್ಟರ್, ಪಲ್ಲವಿ ಹಾಗೂ ತನಿಷ್ಕಾಗೆ ಸ್ಕೋರ್ಸ್ ಬದಲು ಬರ್ಲಿ ಚಪ್ಪಾಳೆ. ನೋಡ್ರಿ, ದಣದ್ ಬಂದಿರಿ. 6 ತಾಸು ಹುಬ್ಬಳ್ಳಿಯಿಂದ ಬೆಂಗಳೂರು ಬರಬೇಕು. ಅವು ಅಪ್ಪ ಕುಣ್ಕೊಂಡು 8 ತಾಸು ಮಾಡ್ಕೊಂಡು ಬಂದಾರ. ಸುಸ್ತಾಗಿರಿ. ಬಿಸಿನೀರು ಕಾಸ್ತೀನಿ, ಹೋಗಿ ಫ್ರೆಶ್ ಆಗಿ ಬರ್ರಿ. ಯಾರ ಕಾಸವ್ರು ಬಿಸಿನೀರ? ನಾನಯ್ಯಪ್ಪ. ನೀನ 3 ಸಲ ಯಾಕಪ್ಪ? ರಿಜಿಸ್ಟರ್ ಆಗ್ಲಿ ಅಂತೇಳಿ ಈ ನೀರು ಕಾಸ್ದೆ. ತಿಂಗಳಿಗೆ 1.5 ಲಕ್ಷ ದುಡಿಯೋ ನೀ ಅಲ್ಲೇ ₹1 ದುಡ್ದಾರ್ದಿ ಬಾಡ್ಕೋ ಎಲ್ಲೇ ಅವಂಗ ಹೇಳ ನೀರು ಕಾಸ್ಲವ. ನಾನು ನೀರು ಕಾಸ್ಲೆ? ನಾ ಕಾಸ್ಬೇಕ ಏನ? ಹೋಗ ನೀರು ಕಾಸ್ಲೆ. ಏನಂದ್ರಿ? ನಮ್ಮ ಅಪ್ಪಗ ಹೋಗಂತಿ. ಯಾರು ನೀರು ಕಾಸ್ಬೇಕ? ನಾನು. ನಡಿ ಒಳಗ್. ಅಪ್ಪ ನೋಡು ನಿನ್ ಮಗಳ ಹೆಂಗದಾಳ. ಅವ್ರ ನೀರು ಕಾಸ್ತೀನಿ, ಜಳಕಕ್ಕೆ ಬರ್ರಿ. ಏನ್ರಿ ಸ್ನಾನ ಮಾಡ್ಕೊಂಡು ಬರೀ ತಣ್ಕೊಂಡಿರಿ? ಸಮಾಧಾನ. ನೀರ್ ಕಾಸಂದ ಇದನ್ನೇನ್ ಮಾಡಿ ಇಟ್ಟಿಲ್ಲ. ಹೇ ನೋಡಲ್ಲ ಹೆಂಗದ ನೀರದ. ಮಾಮ ಜಾಸ್ತಿ ನೀರು ಕಾದದ್ದು ಅದ್ರ ಸಂಬಂಧ ತಣ್ಣೀರು ಕುಡ್ತೀನಿ ಹೋಮರ. ನಮ್ಮ ಜಾಯಮಾನ್ದಾಗ ನಮ್ಮ ವಂಶದಾಗ ಕ್ವಾತ ನೀರಾಗ ಸ್ನಾನ ಮಾಡಿದ ವಂಶ ಅಲ್ಲೇ ನಮ್ದ. ತಣ್ಣೀರ್ ಮುಟ್ಟು ಮಾತಾ ಇಲ್ಲ ಮಗನ. ಜಳಕ ಮಾಡಿಲ್ಲ ಅಂತೇಳಿ ಡೈರೆಕ್ಟ್ ಆಗಿ ನಮ್ಮ ಅಪ್ಪಗ ಬಿಸಿನೀರು ಕಾಸುದಿಲ್ಲ. ನೀನು ಕಾಸ್ತೀಯೋ ಇಲ್ಲೋ ಬಿಸಿನೀರು? ನಮ್ಮಪ್ಪ ಈ ತಣ್ಣೀರು ಹುಯ್ಕೊಂಡು ನೆಗಡಿ ಬರ್ಸ್ಕೋಬೇಕಂತ ಮಾಡಿ ಏನೋ. ನನ್ನಂತ ಔಷಧ ಐತಿ. ನೀನು ಔಷಧಿ ನೀನ ಕುಡ್ದು ಸಾಯಿ. ಮೊದಲು ಬಿಸಿನೀರು ತಗೊಂಡ್ಬಂದು ಇಲ್ಲಿಡು. ನಿಮ್ಮ ಬಿಸಿನೀರು ಬೇಡ, ತಣ್ಣೀರು ಬೇಡ. ಈ ಮಂಗ್ಯಾನ ಮಗನ ಕೈಯಾಗ ಏನು ಬಿಸಿನೀರು ಸ್ನಾನ ಮಾಡ್ತೀಯ? ಬೇಡ, ನೀವು ಖುಷಿಯಿಂದ ಇರ್ರಿ. ನಾನು ಹೋಗ್ತೀನಿ ಊರಿಗೆ. ತಡೀರಿ, ಇರೋದ 2 ಡೈಲಾಗ್ ಅವ, ಎಲ್ಲ ನೀವೇ ಹೇಳ್ಬಿಡ್ತೀವಿ. ನೋಡ್ರಿ, ಮಕ್ಕಳು ಮರಿ ಮಾಡ್ಕೊಂಡು ಆರಾಮ ಖುಷಿಯಿಂದ ನೆಮ್ಮದಿಯಿಂದ ಇರವ. ಅಳೆಂದ್ರ ಚಲೋ ತಂಗ ನೋಡ್ಕೊರಿ ಮಗಳನ್ನ. ಅವ್ವ ಹೋಗ್ಬಾರ್ದೆ. ಅಲ್ಲ ಇನ್ನೊಂದು ವಾರ ಇದ್ದು ಹೋಗ್ಬೇಕಿಲ್ಲ. ಹೋಗ್ಬೇಡ. ನಾ ಹೇಳಿದ ಮಾತ ಕೇಳ್ತಾನಂತ ಹೇಳಿ ಸಿಕ್ಕಾಪಟ್ಟಿ ಹೊಡೆದ್ಬಿಟ್ಟಿನಿ. ಈಗ ಇವನ್ ಕೈಯಾಗ ಹೆಂಗ್ ಇಡ್ಲಿರಿ? ಏನ್ ಮಾಡೋದು ಗೊತ್ತಾಗ. ಅವ್ವ
ಗುಂಡಿ ರಾತ್ರಿ ಏನ್ ತಿಂದಿ ಅನ್ನ ಹಳಸಿತ್ತಿಲ್ಲ ಬರ್ತದೆ ನಿಂದು ಹೊಯ್ಕೋತ ನನಗೆ ಏನಿಲ್ಲ ಬಾಯಾಗ ಗುಂಡಿ ಯಾಕ ವಾಂತಿ ಮಾಡ್ಲಿಕತ್ತಾಳ ಗುಂಡಿ ಏನಾತ ಎದಕ್ಕ ಅವ್ವ ಅಪ್ಪ ನೀವಿಬ್ರು ಅಜ್ಜಿ ತಾತ ಆಗ್ಲಿಕತ್ತೀರಿ ಪ್ರೆಗ್ನೆಂಟ್ ಆಗಿದ್ದು ನನ್ನ ಹೆಂಡತಿ ನಿನ್ನ ಹೆಂಡತಿ ನಾ ಅಜ್ಜ ಆಗಕತ್ತಿಲ್ಲ ಏ ನೀ ಆಚಾಗೋ ಇದಕ್ಕೆ ಯಾಕ ನೀ ಓ ಇದೇದಕ್ಕೆ ನಾನು ತಂದೆ ಆಗತ್ತೀನಿ ನೋಡಲಿ ಈ ಕೂಸಿಗೆ ಕೂಸಾಗುತ್ತಾನ ನಾನು ನಮ್ಮ ಮನೆಯವರು ಇಲ್ಲೇ ಇರ್ತೇವೆ. ನೋಡ್ರಿ ಅಳಿಯಂದ್ರ ನನ್ನ ಮಗಳನ್ನ ಚಂದಾಗಿ ನೋಡ್ಕೋಬೇಕು ಏನವಾ ಅವಕಾಶ ನಡಿ ಜ್ಯೂಸ್ ಮಾಡ್ಕೊಂಡ್ ಬರ್ರಿ ಅಳಿಯಂದ್ರ 3 ಗ್ಲಾಸ್. ಒಂದು ವರ್ಷ ಆಕೆ ಒಬ್ಬಾಕಿಗೆ ಬಡ್ದಾಕಿ ಸಾಲದ ಅಂತೇಳಿ ಇವೆರಡು ಒಕ್ಕರ್ಸ್ಕೊಂಡು 3 ವರ್ಷ ಬೇಡ 1 ವರ್ಷ ಸಾಕ್ರಿ ಹೆಣ್ಣಾಗಕನ ಅದೇನೋ ಡಾಮಿನೇಷನ್ ಅನ್ಕೋತ ನಮ್ಮ ಅಪ್ಪನಂತ ನಾ ತೋರಿಸ್ಬೇಕಂದ್ರೆ ಈಗಿನ ತೋರಿಸ್ಬಿಟ್ಲು ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಶರಣ್ ಸರ್, ಇವತ್ತು ನಿಮ್ಮ ಹಾಡಿಗೆ ಇವರೆಲ್ಲ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ನೀವು ಹೇಳ್ಬಿಡಿ ಸರ್. ರಜತ್ ಏನಪ್ಪ ನೀನು ಇನ್ನೊಂದು ಗೊತ್ತಾ, ರಜತ್ ಈ ಶೋಯಿನ ಮುಖಾಂತರ ನನಗೆ ಸಿಕ್ಕಿರುವಂಥ ಹೊಸ ಸ್ಟೂಡೆಂಟು. ನಾನು ಒಂದು ಪ್ರಾಮಿಸ್ ಮಾಡಿದ್ದೆ ಈ ಶೋ ಸ್ಟಾರ್ಟ್ ಆದಾಗ, ಅದೇನೋ ಗೊತ್ತಿಲ್ಲ, ಫಸ್ಟ್ ಶೋ ಸ್ಟಾರ್ಟ್ ಆದಾಗಲೇ ಹೆಂಗಾರು ಮಾಡಿ ಇವನ್ನ ಏನಾದ್ರು ಚೇಂಜ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ಸೀಸನ್ ಬೇಕಾಗಿತ್ತು ಇವ್ರನ್ನ ಚೇಂಜ್ ಮಾಡೋದಕ್ಕೆ. ನಾನು ಚಾಲೆಂಜ್ ತೊಗೊಂಡಿದ್ದೆ, ಕೆಲವೇ ಎಪಿಸೋಡ್ಸಲ್ಲಿ ನಾನು ಚೇಂಜ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಇವತ್ತು ಫುಲ್ ಚೇಂಜ್ ಆಗ್ಬಿಟ್ಟ. ಐ ಲವ್ ಯು ಕಂದ, ಐ ಲವ್ ಯು. ಅಲ್ಲಿಂದ ನಾನು ಎದ್ದು ನಾನು ಡ್ಯಾನ್ಸ್ ಮಾಡೋದಕ್ಕೆ ಬನ್ನಿ ಅಂತ ಹೇಳಿದಾಗ ಒಂದು ಕಾರಣ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಎರಡನೇ ಕಾರಣ ಏನು ಅಂತಂತಂದ್ರೆ ದಿ ಬೆಸ್ಟ್ ಡ್ಯಾನ್ಸರ್, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತ ದಿ ಬೆಸ್ಟ್ ಡ್ಯಾನ್ಸರ್ಸ್ ಅಲ್ಲಿ ಒಂದು ಇಷ್ಟೇ ಜನನ ನಾವು ಹೇಳ್ಬೋದು ಅಂತಂತಂದ್ರೆ ಅದರಲ್ಲಿ ಇವರೊಬ್ರು. ತರುಣ್ ಅವರೇ ಹೇಳಿ, ಈ ರೀಕ್ರಿಯೇಷನ್ ಮತ್ತೆ ಹೇಗನ್ಸ್ತು? ರೀಕ್ರಿಯೇಷನ್ ತುಂಬಾ ಚೆನ್ನಾಗಿತ್ತು. ರಜತ್ ಅಂಡ್ ಮಿಸಸ್ ರಜತ್ ಅಂಡ್ ನಮ್ಮ ಕಂಟೆಸ್ಟೆಂಟ್ 3 ಜನನು ತುಂಬಾ ಅದ್ಭುತವಾಗಿ ಮಾಡಿದ್ರು. ಈ ಸಾಂಗ್ ಅಲ್ಲಿ ಒಂದು ಗ್ರೇಸ್ ಕಾಣಿಸುತ್ತೆ, ಬಟ್ ರಜತ್ ಒಂದು ಎನರ್ಜಿ ತಗೊಂಡ್ಬಂದ್ರು ಸಾಂಗ್ ಅಲ್ಲಿ. ದಟ್ ಇಸ್ ಬೇಸಿಕಲಿ ಹ್ಯಾಸ್ ದಟ್ ಎನರ್ಜಿ, ಒಂದು ಆರಾ ಇದೆ. ಅದೇ ಇವಾಗ ಹೇಳಿದ್ನಲ್ಲ ಶರಣ್, ನನ್ನ ಸ್ಟೂಡೆಂಟ್ ಅಂತ ಹೇಳಿ ಅಂತ. ಸೊ ವೆರಿ ವೆಲ್ ಡನ್ ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಥ್ಯಾಂಕ್ ಯು ಸರ್. ಗುಡ್ ಲಕ್ ಟು ಆಲ್ ಆಫ್ ಯು. ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್.